ನಿಖಿತಾಳಲ್ಲಿ ಹುಟ್ಟಿದ ಬೈಸೆಕ್ಸ್ಯುಯಲ್ ಆಸೆ ಇನ್ನು ಮುಂದೆ ಸೆಕ್ಸ್ ಲೈಫ್ಗೆ ಹೊಸ ಚಾಪ್ಟರ್ ತೆರೆಯಲಿದ್ದಿತು. ನಿಖಿತಾಳ ಜೀವನ ಒಂದು ಎರೋಟಿಕ್ ಕೃತ್ಯವಾಗಿ ತಿರುಗಿದ್ದರೂ ಅವಳ ಮನಸ್ಸಿಗೆ ಶಾಂತಿ ಸಿಗುತ್ತಿಲ್ಲ. ಅರ್ಜುನ್ಗೆ ಅವಳು ಈಗ ದೂರವಾಗಿದೆ. ಪ್ರಕಾಶ್ ದಿನದಿಂದ ದಿನಕ್ಕೆ ಪೊಸೆಸಿವ್ ಆಗ್ತಿದ್ದ. ಸ್ಮಿತಾ ಮಾತ್ರ ಇನ್ನೋಸೆಂಟ್ ಆಗಿದ್ದರೂ ನಿಖಿತಾಳೊಂದಿಗೆ ಆಕೆಯ ಬಾಂಡ್ ಎಮೋಷನಲ್ ಆಗಿ ಬದಲಾಗುತ್ತಿದ್ದ. ಒಂದು ರಾತ್ರಿ ಪ್ರಕಾಶ್ ಬರೆದಿದ್ದ ಸ್ಟಾಫ್ ಔಟಿಂಗ್ ನೆಪದಲ್ಲಿ ನಿಖಿತಾಳನ್ನು ಕರೆದುಕೊಂಡು ಹೋಗುತ್ತಾನೆ. ಒಂದು ರಿಸಾರ್ಟ್ನ ಸುಂಡೆಕ್ನಲ್ಲಿ ಇಬ್ಬರೂ ವೈನ್ ಕುಡಿದ ನಂತರ ಪ್ರಕಾಶ್ ತನ್ನ ಅನ್ಕಂಟ್ರೋಲ್ಡ್ ಡಿಸೈರ್ ತೋರಿಸುತ್ತಾನೆ. ನೀನಿವತ್ತಿಗೆ ನನ್ನದ್ದೇ ಆಗಬೇಕು ನಿಖಿತಾ, ನಾನು ನಿನ್ನೊಳಗೆ ತುಂಬಿಕೊಳ್ಳಬೇಕು ಈಗಲೇ ಅಂದನು. ಅವನ ಐಸ್ ಕಾಡಾಗಿ ಹೊಳೆಯುತ್ತಿತ್ತು. ನಿಖಿತಾ ಮೊದಲಿಗೆ ರಿಫ್ಯೂಸ್ ಮಾಡ್ತಾಳೆ, ಆದರೆ ಅವನು ಬಲವಂತವಾಗಿ ಅವಳ ಬ್ಲೌಸ್ ಬಿಚ್ಚಿ ಸ್ಕರ್ಟ್ ಎಳೆಯುತ್ತಾನೆ. ಒಂದು ಪ್ಯಾಷನೇಟ್ ಫೋರ್ಸ್ಫುಲ್ ಸೆಕ್ಸ್ ಆಗುತ್ತದೆ. ಇದರಲ್ಲೂ ನಿಖಿತಾಳ ಪ್ಲೆಷರ್ ಇತ್ತು, ಆದರೆ ಗಿಲ್ಟ್ ಹೆಚ್ಚು ಇತ್ತು. ಟ್ವಿಸ್ಟ್: ಅರ್ಜುನ್ ಮರಳಿ ಬಂದುಕೊಳ್ಳುತ್ತಾನೆ. 2 ದಿನಗಳ ನಂತರ ಅರ್ಜುನ್ ನಿಖಿತಾ